ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರನ್ನ ಈ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಸ್ತಿನ ಲೂಟಿಗೆ ಸರ್ಕಾರದ ಆಸ್ತಿ ಲೂಟಿ ಲಪಟಾಯಿಸೋದು ಅಧಿಕಾರಿಗಳ ಪ್ರಮೋಷನ್ಗೆ ಕ್ವಾಲಿಫಿಕೇಷನ್. ಅಧಿಕಾರಿಗಳಿಗೆ ಪ್ರಮೋಷನ್ ತಗೊಳ್ಳಿಕ್ಕೆ ಅಂದರೆ ಅದಕ್ಕೆ ಏನು ಹೇಳ್ತೀವಿ, ಬಡ್ತಿ ಪಡಿಲಿಕ್ಕೆ ಕ್ರೈಟೇರಿಯಾ ಯಾವುದು ಮಾನದಂಡ ಅಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿಸೋದು ಅನ್ನೋದನ್ನು ದಿನೇಶ್ ಅವರಿಗೆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಆ ಹುದ್ದೆ ಹೇಳುತ್ತೆ. ಇವತ್ತವರೆಗೂ ನಟೇಶಾನು ಎಲ್ಲೆಲ್ಲೋ ಒಂದು ಕಡೆ ಎಲ್ಲಿ ಕೂತಿದ್ದಾರೋ ಗೊತ್ತಿಲ್ಲ ಮಹಾತ್ಮ ಅವನು. ಈ ಥರದಲ್ಲಿರೋವಂಥದ್ದೇ ಒಂದು ಸಾಕ್ಷಿಯಾಗಿ ನಾನು ಅದಕ್ಕೆ ಈ ಸರ್ಕಾರ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಪ್ರಾಧಿಕಾರದಲ್ಲಿ ಆಗಲಿ ಒಬ್ಬ ಕೆಳಸ್ತರದ ನೌಕರ ತಪ್ಪು ಮಾಡ್ದ ಅಂದಕ್ಕೆ ಅವ್ನು ಸಸ್ಪೆಂಡ್ ಮಾಡ್ತಿದ್ದವ್ರು ಯಾರು? ಆಯುಕ್ತ ತಪ್ಪು ಮಾಡಿದಾಗ ಯಾರು ಕ್ರಮ ತಗೊಳ್ಬೇಕು? ಸೆಕ್ರೆಟರಿ ಟು ಗೌರ್ಮೆಂಟ್. ಅಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ತಾನೆ. ನಾವು ಇದುವರೆಗೆ ಇಬ್ಬರು ಸೆಕ್ರೆಟರಿ ಸುತ್ತ ಇಡೀ ಗೌರ್ಮೆಂಟ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಸಚಿವಾಲಯ, ಸೆಕ್ರೆಟ್ರಿಯೇಟೇ ಇದರಲ್ಲಿ ದೊಡ್ಡ ಹಗರಣದಲ್ಲಿ ಭಾಗಿದಾರರು. ಚೀಫ್ ಸೆಕ್ರೆಟರಿ ಅದಕ್ಕೆ ರಕ್ಷಣೆ. ಇಷ್ಟೊಂದು ದಾಖಲೆಗಳು, ಇಷ್ಟೊಂದು ತನಿಖಾ ವರದಿಗಳು ಯಾರ ಕಾರಣ? ಬರೀ ನಾವು ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸೀನಿಯರ್ ಬ್ಯೂರೋಕ್ರಾಟ್ ಇದ್ದ ಕಲ್ಪ್ರೇಟ್ ವಂಚಕರವರು ಈ ಪ್ರಕರಣದಲ್ಲಿ ಫ್ರಾಡ್ಸ್. 2023 50-50 ಅನುಪಾತ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ನಿಮ್ಮವರು ಅಧಿಕಾರಿಗಳು ಅವ್ರನ್ನ ಯಾಕೆ ನೀವು ಹೇಳ್ತಾ ಇಲ್ಲ? ಅದನ್ನು ಸೇರಿಸಿ ಕ್ಲೀನಾಗಿ ಓದ್ಕೋಬೇಕು ನೀವು ಪೇಪರ್ನ. ಇನ್ನೊಂದ್ಸತಿ ಆಮೇಲೆ ಪ್ರಶ್ನೆ ಕೇಳಬೇಕು ನನಗೆ. ಹೌದು ಸರ್, ಹಾಕಿದ್ದೀವಿ ನೋಡಿ ಸರ್. ಇಸ್ವಿನ 2020 ಅಂತ ಹಾಕಿದ್ದೀವಿ ನೋಡಿ. 2020 ಇದೆ ಅನ್ನೋದಕ್ಕೆ ಉತ್ತರ ಕೊಡಲ್ಲ. ಟೆಕ್ನಿಕಲ್ ಆಗಿ ಪ್ರಶ್ನೆ ಕೇಳಿದ್ರೆ ಟೆಕ್ನಿಕಲ್ ಆಗಿ ಉತ್ತರ ಕೊಡ್ತೀವಿ. ನಿಮಗೆ ಗೊತ್ತಿಲ್ಲ, ನೀವು ಕೇಳೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಕೇಳಿದ್ರಿ ಕೇಳಿ. 50-50 ಅನುಪಾತ ರೆಸಲ್ಯೂಷನೇ ಆಗಲ್ಲ. ಯತೀಂದ್ರನೂ ಕೂತಿರ್ತಾರ ಮೀಟಿಂಗಲ್ಲಿ. ನಾನು ಆಡಿಯೋ ಬಿಡುಗಡೆ ಮಾಡಿದ್ದೀವಿ, ಬೇಕಂದ್ರೆ ನಿಮ್ಗೊಂದು ಫಾರ್ವರ್ಡ್ ಮಾಡ್ತೀನಿ, ನಿಮ್ಮ ಟಿ ವಿಲಿ ಹಾಕೊಳ್ಳಿ. ಒಂದು ನಿಮಿಷ. ಯಾವುದೇ ನೋಡಿ ಓದ್ಕೊಳ್ಳಿ, ನಿಮ್ಗೆ ಕೊಡ್ತೀನಿ. ಯಾವುದೇ ನಿರ್ಣಯಗಳು 1987 ಪ್ರಕಾರ ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರಕ್ಕೆ ಹೋಗದೇನೆ ಅಧಿಕಾರಿಗಳು ಮಾಡ್ಕೊಂಡ್ರೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ನಮ್ಮ ಸರ್ಕಾರನೇ ನೇಮಿಸೋದಿದು ಇದಾಗ್ತದೆ ಅಂತ ಈ ತಾಂತ್ರಿಕ ವರದಿ ಹೇಳಿದ್ನಲ್ಲ. BJP ಗೌರ್ಮೆಂಟೇ ಅಪಾಯಿಂಟ್ ಮಾಡೋ ಕಮಿಟಿ ಇದು. ಈ ಸರ್ಕಾರ ಆ ಸರ್ಕಾರ ಕಳ್ತನಕ್ಕೆ BJP ಸರ್ಕಾರ ಈ ಸರ್ಕಾರ ಅಂತ ಬರಲ್ಲ. ಕಳ್ತನ ಯಾವನ್ ಮಾಡಿದ್ರು ಶಿಕ್ಷೆ ಆಗಬೇಕು ಅನ್ನೋದೇ BJP ಸರ್ಕಾರದ ಸಿದ್ಧಾಂತ, ತತ್ವ, ಪಕ್ಷದ ಒಂದು ಸಿದ್ಧಾಂತ. ಯಾರಾದರೂ ನಾವು ಹೇಳ್ತೀವಿ. ನಟೇಶ್ ಯಾವ ಕಾಲದಲ್ಲಿ? ನಟೇಶ್ ಸೇರಿಸಿ ಹೇಳ್ತಿದ್ದೀವಲ್ಲ ನಾವು, ಹಾಕಿದ್ದೀವಲ್ಲ ಇಲ್ಲಿ 2020 ಅಂತ ಹಾಕಿದ್ದೀವಲ್ಲ.